ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಂಡೇ ಏನೇನು ಸ್ಪೆಷಲ್ ಮಾಡಿದ್ದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ವಿತೌಟ್ ಆಯಿಲು ಕಬಾಬ್ ಮಾಡ್ಕೋಬೋದು ಏರ್ ಫ್ರೈಯರಲ್ಲಿ. ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿದೆ, ತುಂಬ ಚೆನ್ನಾಗಿದೆ, ಕ್ರಿಸ್ಪಿಯಾಗೂ ಬಂದಿದೆ. ಮತ್ತು ಚಿಕನ್ ಫ್ರೈನ ಸಿಂಪಲಾಗಿ ಈಸಿಯಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಬನ್ನಿ ವಿಡಿಯೋ ನೋಡೋಣ. ನೋಡಿ, ಚಿಕನ್ನ ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರು ಇಲ್ದಿರೋ ಥರ ಹಿಂಡಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದೆರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿನ ಒಂದು 3-4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಚಿಕ್ಕ ಸ್ಪೂನಿಂದ. ನೀವು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕಾಗುತ್ತೆ ಅಷ್ಟು. ಸ್ವಲ್ಪ ಅರಶಿನದ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. 2-3 ಸ್ಪೂನು ಗಟ್ಟಿ ಮೊಸರು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ, ಚಿಕನ್ ಫ್ರೈಗೆ ಮತ್ತು ಚಿಕನ್ ಕಬಾಬ್ಗೆ ಎರಡಕ್ಕೂ ಸೇರಿ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ. ಇವಾಗ ತೋರಿಸಿದ್ದೀನಲ್ಲ, ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಮತ್ತು ಚಿಕನ್ ಮಸಾಲ ಪೌಡ್ರ್ ಬರುತ್ತಲ್ವ, ಅದನ್ನು ಒಂದು 2-3 ಸ್ಪೂನ್ ಹಾಕ್ಕೊಂಡಿದ್ದೀನಿ. 4-5 ಸ್ಪೂನಷ್ಟು ಬಿಸಿ ಎಣ್ಣೆ ಹಾಕ್ಕೋಬೇಕಾಗತ್ತೆ. ಯಾಕಂದರೆ ಫ್ರೈನೂ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕಬಾಬು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿ ನಾನು ಬಿಸಿ ಎಣ್ಣೆ ಹಾಕ್ಕೋತಾ ಇದ್ದೀನಿ. ನೋಡಿ, ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಚೆನ್ನಾಗಿ ಚಿಕನ್ಗೆ ಇಡ್ಕೋಬೇಕು. ಇದನ್ನು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ಗೆ ಇಡ್ತೀನಿ. ಅಷ್ಟರಲ್ಲಿ ಚಿಕನ್ ಫ್ರೈಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ ತೋರಿಸ್ತೀನಿ, ಬನ್ನಿ. ನೋಡಿ, ನಾನು ತುರಿದಿರೋಂಥ ಕೊಬ್ಬರಿನ 1 ಕಪ್ನಷ್ಟು ತೊಗೊಂಡಿದ್ದೀನಿ. ಮತ್ತು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಕಾಳು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಚಕ್ಕೆ ಹಾಕ್ಕೊಂಡಿದ್ದೀನಿ, 2 ಏಲಕ್ಕಿ ತೊಗೊಂಡಿದ್ದೀನಿ, 2 ಲವಂಗ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ನಾನು ಈರುಳ್ಳಿ ಮತ್ತು ಟೊಮೆಟೊ ಎರಡನ್ನೂ ಹಾಕಿಲ್ಲ, ಇದಿಷ್ಟನ್ನೇ ಹಾಕಿ ರುಬ್ಕೊಂಡಿದ್ದೀನಿ. ಪುದೀನ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ, ನಾನು ಇದರಲ್ಲಿ ಹಾಕಿಲ್ಲ. ಇದಿಷ್ಟನ್ನು ಚೆನ್ನಾಗಿ ರುಬ್ಕೋಬೇಕು. ಮತ್ತು ಇವಾಗ ನೋಡಿ, ಒಂದು ಕಡಾಯಿಗೆ ನಾನು 2 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮ್ಯಾರಿನೇಟ್ಗೆ ಅಂತ ಇಟ್ಟಿರೋ ಚಿಕನ್ನ ಇವಾಗ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗಬೇಕು. ಒಂದು 2-3 ನಿಮಿಷ ಎಣ್ಣೆಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಕ್ಯಾಪ್ ಮುಚ್ಚಿ ಒಂದು 2-3 ನಿಮಿಷದವರೆಗೂ ಹಾಗೆ ಬಿಡ್ತಾಯಿದ್ದೀನಿ. ನಾನು ಆಲ್ರೆಡಿ ಒಂದು ಚಿಕನ್ ಫ್ರೈ ರೆಸಿಪಿನ ತೋರಿಸಿದ್ದೀನಿ ನಿಮಗೆ. ಅದು ಡಿಫ್ರೆಂಟ್ ಆಗಿದೆ, ಇದು ಡಿಫ್ರೆಂಟ್ ಆಗಿದೆ. ಅದನ್ನು ಡೈರೆಕ್ಟಾಗಿ ಚಿಕನ್ನ ನಾನು ಎಣ್ಣೆಲಿ ಫ್ರೈ ಮಾಡಿದ್ದೀನಿ. ಬಟ್ ಇದನ್ನು ನಾನು ಮ್ಯಾರಿನೇಟ್ಗೆ ಇಟ್ಟು ಆಮೇಲೆ ಫ್ರೈಗೆ ಹಾಕ್ಕೊಂಡಿರೋದು. ಎರಡೂ ಟೇಸ್ಟು ತುಂಬ ಚೆನ್ನಾಗಿದೆ. ಆ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಎರಡೂ ಚಿಕನ್ ರೆಸಿಪೀಸು ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು. ರುಬ್ಬಿರೋ ಮಸಾಲೆನ ಇವಾಗ ಫ್ರೈಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟನ್ನು ಮತ್ತೆ ಒಂದು 5 ನಿಮಿಷದವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಉಪ್ಪನ್ನ ಈ ಟೈಮಲ್ಲಿ ನೀವು ಚೆಕ್ ಮಾಡ್ಕೋಬೋದು, ಉಪ್ಪು ಕರೆಕ್ಟಾಗಿದೆಯಾ ಅಂತ ಹೇಳಿ. ನೋಡಿ, ಚೆನ್ನಾಗಿ ಕುದಿ ಬರ್ತಾಯಿದೆ. ಈ ಟೈಮಲ್ಲಿ ನಾವು ಲೋ ಫ್ಲೇಮಲ್ಲಿಟ್ಟು ಒಂದು 2-3 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. 2-3 ನಿಮಿಷ ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡಿದಾಗ ಆಯಿಲು ಮೇಲೆ ಬಂದಿರುತ್ತೆ. ಹಂಗಂದರೆ ಚೆನ್ನಾಗಿ ಬೆಂದಿದೆ ಚಿಕನ್ನು ಮತ್ತು ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ಇವಾಗ ನೋಡಿ, ನಾನು ಹೇಳಿದ್ನಲ್ಲ ಎರಡಕ್ಕೂ ಒಂದೇ ಮ್ಯಾರಿನೇಟ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿ. ಸ್ವಲ್ಪ ಚಿಕನ್ನ ತೆಗೆದಿಟ್ಕೊಂಡಿದ್ದೆ ನಾನು. ಇವಾಗ ಏರ್ ಫ್ರೈಯರಲ್ಲಿ ಹಾಕ್ತಾಯಿದ್ದೀನಿ. ಅಂದರೆ ವಿತೌಟ್ ಆಯಿಲು, ಯಾವುದೇ ಆಯಿಲ್ನ ನಾನು ಇದಕ್ಕೆ ಹಾಕ್ತಾಯಿಲ್ಲ. ಮ್ಯಾರಿನೇಟ್ ಮಾಡೋವಾಗ ಸ್ವಲ್ಪ ಆಯಿಲ್ ಹಾಕಿದ್ನಲ್ಲ, ಅದಷ್ಟರಲ್ಲೇ ಇದು ಫ್ರೈ ಆಗ್ತಾಯಿದೆ. ಮತ್ತು ವಿತೌಟ್ ಆಯಿಲು ನಾವು ಇದರಲ್ಲಿ ಕುಕ್ ಮಾಡ್ಕೋಬೋದು, ಹೆಲ್ತ್ಗೂ ತುಂಬ ಒಳ್ಳೆಯದು. ನೋಡಿ, ನಾನಿವಾಗ ಏರ್ ಫ್ರೈಯರಲ್ಲಿ ಇಟ್ಟಿದ್ದೀನಿ. ಇವಾಗ ಆನ್ ಮಾಡ್ಕೊತಾ ಇದ್ದೀನಿ. 200 ಡಿಗ್ರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು 15 ನಿಮಿಷದವರೆಗೂ ನಾನು ಫ್ರೈ ಮಾಡ್ಕೊತೀನಿ. ನಮಗೆ ಕ್ರಿಸ್ಪಿಯಾಗಿ ಬೇಕು ಅಂತಂದರೆ ಒಂದು 15 ನಿಮಿಷದವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಟೇಸ್ಟೂ ಅಷ್ಟೇ. ನಾವು ಮ್ಯಾರಿನೇಟ್ಗೆ ಇಟ್ಟಿರೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ ಚಿಕನ್ಗೆ. ತಿನ್ನೋವಾಗ ಕ್ರಿಸ್ಪಿಯಾಗೂ ಇರುತ್ತೆ, ಸಾಫ್ಟಾಗೂ ಇರುತ್ತೆ. ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ. ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂದರು, ನನ್ನ ಮಗ, ನನ್ನ ಹಸ್ಬೆಂಡು.
ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ, ಮತ್ತು ಕ್ರಿಸ್ಪಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಇದಿಷ್ಟು ನಮ್ಮ ಮನೆ ಸಂಡೇ ಸ್ಪೆಷಲ್. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.